ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಗೋಳಿ ಬಜೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಬೇಕಿಂಗ್ ಸೋಡಾ, ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಇವನ್ನೆಲ್ಲವನ್ನು ಹಾಕಿ ಒಂದು ಸಲ ಹೊಂದ್ಕೊಳ್ಳೋ ತನಕ ಕೈ ಆಡ್ಕೋಬೇಕು. ಅದನ್ನು ಕೈ ಆಡಿಕೊಂಡು ಈಗ ನಾನು 1 ಕಪ್ಪು ಮೊಸರು ಹಾಕಿದ್ದೀನಿ ನೋಡಿ. ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಒಂದು ಹಾಕಬೇಕಾಗಿತ್ತು. ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಮತ್ತು 2ನೇ ಕಪ್ಪು ಇದು 2ನೇ ಕಪ್ಪು ಹಾಕಿ ಒಂದು ಸಲ ಎಲ್ಲ ಕೈ ಆಡ್ಕೋಬೇಕು. ಅದನ್ನ ಗಂಟಿಲ್ಲಾರ್ದೇ ಕೈ ಆಡಿಕೊಂಡು ಇನ್ನೂ 1 ಕಪ್ಪು ಮೊಸರನ್ನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೇಕು. ನಾನು 3 ಕಪ್ಪನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿರಿ. ಇದು ಚೆನ್ನಾಗಿ ಕಲಿಸ್ಕೋಬೇಕು, ಹೊಂದ್ಕೋಬೇಕು. ಆ ಗಂಟಿಲ್ಲ ಅದನ್ನೇ ಎಲ್ಲ ಕೈ ಆಡಿಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಕೈ ಆಡ್ಕೊಂಡು ಈ ಹದಕ್ಕೆ ಬರಬೇಕು ನೋಡ್ರಿ. ಅದು ಈ ಹದಕ್ಕೆ ಬಂದ ಮೇಲೆ ಅದನ್ನು ನಾವು ಒಂದು ತಟ್ಟೆ ಮುಚ್ಚಿಟ್ಟು ಮಿನಿಮಮ್ 1 ಅವರನ್ನಾದರೂ ಇಡಬೇಕು. ಇಲ್ಲ ಅಂತಂದರೆ 2-3 ತಾಸು ಇಟ್ಟರು ಇನ್ನೂ ಚೆನ್ನಾಗಿ ಆಗುತ್ತೆ. ಈಗಿದು ಎಣ್ಣೆ ಕಾಯ್ಲಿಕ್ಕೆ ಈ ಕಡೆ ಇಟ್ಟಿದ್ದೀನಿ ನೋಡಿರಿ. ಈಗಿದು 2 ತಾಸು ನಾನು ನೆನೆ ಇಟ್ಟಿದ್ದೆ. ಈಗಿದು ಈ ಥರ ಆಗಿದೆ ನೋಡಿರಿ. ಹಿಟ್ಟು ಈ ಥರ ಆಗಬೇಕು ನೋಡ್ರಿ. ಈ ಥರ ಎತ್ತಿದರೆ ಈ ಥರ ಗೊತ್ತಾಗ್ತದೆ ನೋಡ್ರಿ. ಅದು ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಹಿಟ್ಟಿದು ಈ ಥರ ಬರಬೇಕು. ನಾವೀಗ ಈ ಹಿಟ್ಟನ್ನ ತೊಗೊಂಡು ನಮಗೆ ಯಾವ ಸೈಜು, ದೊಡ್ಡ ಸೈಜು ಬೇಕು ಅಂತಂದರೆ ಸ್ವಲ್ಪ ದೊಡ್ಡ ಸೈಜು, ಇಲ್ಲ ಅಂತಂದರೆ ಮೀಡಿಯಮ್ ಆಗಿ ನಾವು ಮಾಡ್ಕೋಬೋದು. ನಾನು ಸಣ್ಣದಾಗಿ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಕಾದಿದೆ. ಈಗ ಈ ಥರ ಹಾಕ್ತಾಯಿದ್ದೀನಿ ನೋಡಿರಿ. ಇದು ಮೈಸೂರು ಬಜ್ಜಿನೂ ಅಂತಾರೆ, ಗೋಳಿ ಬಜ್ಜಿನೂ ಅಂತಾರೆ. ಈ ಥರ ನೋಡಿ ಚೆನ್ನಾಗಿ ದುಂಡಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ಇದನ್ನು ನಾವು ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗಿರೋಂಥ ಗೋಳಿ ಬಜೆ ರೆಡಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ.